ಜೈ ಶ್ರೀರಾಮ್. ಕರ್ನಾಟಕದಲ್ಲಿ ಪ್ರತಿದಿನ ಒಂದಲ್ಲ ಒಂದು ಹಗರಣ ಹೊರಕ್ಕೆ ಬರುತ್ತಿದೆ. ಈ ಕಾಂಗ್ರೆಸ್ ಸರ್ಕಾರ ಜನರಿಗೆ ಒಳ್ಳೆಯದು ಮಾಡೋದಕ್ಕೆ ಬದಲಿಗೆ ತಾವು ಉದ್ಧಾರ ಮತ್ತು ಜನರ ದುಡ್ಡನ್ನು ಕೊಳ್ಳೆ ಹೊಡೆಯೋದಕ್ಕೇನೆ ಬಂದಿದ್ದಾರೆ. ಈಗ ತಾನೇ ಸಿದ್ದರಾಮಯ್ಯರವರ ಸರ್ಕಾರದ ಒಂದು ಕರ್ಮಕಾಂಡ ಸ್ಕ್ಯಾಂಡಲ್ ವಿಡಿಯೋ ಬಯಲಿಗೆ ಬಂದಿದೆ. ಇದರಿಂದ ಸಿದ್ದರಾಮಯ್ಯರವರು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲಿದ್ದಾರೆ. ಅಸಲಿಗೆ ಏನಿದೆ ಆ ವಿಡಿಯೋದಲ್ಲಿ? ಆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡುವ ಮುನ್ನ ಆದಷ್ಟು ಬೇಗ ಕರ್ನಾಟಕ ರಾಜ್ಯದಲ್ಲಿ ಕೆಟ್ಟ ಮತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ತೊಲಗಲಿ ಮತ್ತು ಯೋಗಿರಂತಹ ದಿಟ್ಟ ಸಿಎಂ ಬರಲಿ ಎಂದು ನೀವು ಕೂಡ ಬಯಸುತ್ತಿದ್ದರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ. 2023ರ ಮೇ ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಮುಂದಿನ ತಿಂಗಳಿಗೆ 2 ವರ್ಷ ಅವಧಿ ಮುಗಿಯಲಿದೆ. ಇನ್ನು ಒಪ್ಪಂದದ ಪ್ರಕಾರ ಸಿದ್ದರಾಮಯ್ಯರವರಿಗೆ 2.5 ವರ್ಷ, ಡಿಕೆ ಶಿವಕುಮಾರ್ ಅವರಿಗೆ 2.5 ವರ್ಷ ಎಂದು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನಿಸಿದ್ದರು. ಆದರೆ ಈಗ ಕೇವಲ 2 ವರ್ಷಕ್ಕೆ ಸಿದ್ದರಾಮಯ್ಯನವರ ಅವಧಿಯನ್ನು ಬ್ರೇಕ್ ಹಾಕಿ ಮುಗಿಸಲು ತೀರ್ಮಾನವಾಗಿದೆ. ಮೊದಲನೇ ಅವಧಿಯಲ್ಲಿ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಹ್ಯಾಂಡ್, ಯಾವುದೇ ಭ್ರಷ್ಟಾಚಾರದ ಆರೋಪಗಳಿಲ್ಲ ಎಂದು ವಿಪಕ್ಷಗಳು ಕೂಡ ಒಪ್ಪಿಕೊಂಡಿದ್ದವು. ಆದರೆ ಎರಡನೇ ಅವಧಿಯಲ್ಲಿ ಎ ಇಂದ ಝೆಡ್ ವರೆಗೂ ಕೂಡ ಸ್ಕ್ಯಾಮ್ಗಳು, ಕರ್ಮಕಾಂಡಗಳ ಕೂಪವೇ ತುಂಬಿಕೊಂಡಿದೆ. ಅದರ ತುಣುಕು ನಿಮಗಾಗಿ. My dear beloved students, listen here. Now I will teach the alphabets. A for alcohol and asset tax. B for bus and birth certificate price hike. C for current bill hike. D for diesel cess hike. E for education minister ಗೆ ಕನ್ನಡ ಬರಲ್ಲ. F for foreign trip tax. G for ಗಾಂಧಿ ಎಲೆಕ್ಷನ್ ಟ್ಯಾಕ್ಸ್. H for ಹಾಸ್ಪಿಟಲ್ ಚೀಟಿ. ಗ್ಯಾರಂಟಿಗಳ ಹೆಸರು ಹೇಳಿಕೊಂಡು ಅಧಿಕಾರ ಹಿಡಿದ ಸಿದ್ದರಾಮಯ್ಯರವರು ಒಂದಲ್ಲ ಒಂದು ಮೇಲೆ ರೇಟ್ ಜಾಸ್ತಿ ಮಾಡಿಕೊಳ್ಳುತ್ತಾ ಹೋಗಿದ್ದಾರೆ. ಕೇವಲ 20 ತಿಂಗಳಲ್ಲಿ ಹಾಲಿನ ಮೇಲೆ ಲೀಟರ್ಗೆ 9 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಮತ್ತು ಪೆಟ್ರೋಲ್, ಡೀಸೆಲ್ ಲೀಟರ್ಗೆ ಬರೋಬ್ಬರಿ 5 ರಿಂದ 6 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇನ್ನು ಮನೆಯ ಕರೆಂಟ್ ಬಿಲ್, ನೀರಿನ ಬಿಲ್, ಸ್ಟಾಂಪ್ ಡ್ಯೂಟಿ ಟ್ಯಾಕ್ಸ್, ಮದ್ಯಪಾನದ ರೇಟ್ಗಳು, ಮೆಟ್ರೋದ ರೇಟು, ಬಸ್ ಟಿಕೆಟ್ನ ದರ, ಈ ರೀತಿ ಹೇಳುತ್ತಾ ಹೋದ್ರೆ ಅದು ನಿಲ್ಲೋದೇ ಇಲ್ಲ ಬಿಡಿ. ಪ್ರತಿಯೊಂದರ ಮೇಲೆ ಜಾಸ್ತಿ ಬೆಲೆ ಮಾಡಿ ಜನರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಏನಾದರೂ ಪ್ರಶ್ನೆ ಮಾಡಿದ್ರೆ, ಯಾಕೆ ಜನರಿಗೆ 2,000 ರೂಪಾಯಿ ಕೊಡ್ತಾ ಇಲ್ವಾ, ಫ್ರೀ ಬಸ್ ಕೊಡ್ತಿಲ್ವಾ ಅಂತೆಲ್ಲ ದುರಹಂಕಾರದಿಂದ ಉತ್ತರವನ್ನ ನೀಡುತ್ತಾರೆ. ಒಟ್ನಲ್ಲಿ ಈ ಸರ್ಕಾರ ಯಾವಾಗ ಮುಗಿಯುತ್ತೋ ಎಂದು ಜನರು ಶಾಪವನ್ನು ಹಾಕುತ್ತಿದ್ದಾರೆ. ನೋಡಿದ್ರಲ್ಲ, ಒಂದಲ್ಲ ಎರಡಲ್ಲ, ಈ ರೀತಿ ಅನೇಕ ಆರೋಪಗಳು ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ಬಂದಿದೆ. ಮೊದಲಿಗೆ ಮೂಡ ಹಗರಣವು ಸಿದ್ದರಾಮಯ್ಯನವರ ಕೊರಳಿಗೆ ಸುತ್ತಿಕೊಂಡಿತ್ತು. ಅದರಲ್ಲೂ ಕೂಡ ಇಡಿ ಪ್ರಕರಣದಲ್ಲಿ ಕೋರ್ಟ್ನಲ್ಲಿ ವಿಚಾರಣೆ ಎದುರಿಸುತ್ತಿದ್ದಾರೆ. ಅರ್ಕಾವತಿ ಡಿನೋಟಿಫಿಕೇಶನ್, ಮೂಡ ಪ್ರಕರಣ, ನಂತರ ಈಗ 500 ಕೋಟಿ ಕಿಕ್ ಬ್ಯಾಕ್ ಪಡೆದಿರುವ ಆರೋಪ ಕೇಳಿಬರುತ್ತಿದೆ. ಅಷ್ಟೇ ಅಲ್ಲದೆ ಸಿದ್ದರಾಮಯ್ಯರವರ ವಿರುದ್ಧ ಭ್ರಷ್ಟಾಚಾರದ ಅಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕೆಂದು ರಾಜ್ಯಪಾಲರ ಬಳಿ ಪ್ರಕರಣ ದಾಖಲಾಗಿದೆ. ಇನ್ನು ರಾಜ್ಯಪಾಲರು ಈ ದೂರನ್ನು ಪರಿಗಣಿಸಿ ಕಾನೂನು ತಜ್ಞರ ಸಲಹೆ ಪಡೆದು ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೇವೆ ಎಂದು ತಿಳಿಸಿದ್ದಾರೆ. ಏನಾದರೂ ಕಿಕ್ ಬ್ಯಾಕ್ ಪಡೆದಿರೋದು ದೃಢಪಟ್ಟರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕನ್ಫರ್ಮ್ ಅಂತಾನೆ ಹೇಳಬಹುದು. ಅಷ್ಟೇ ಅಲ್ಲದೆ ಸಿದ್ದರಾಮಯ್ಯನವರ ಮಿನಿಸ್ಟರ್ ಆದ ರಾಜಣ್ಣರವರ ಸ್ಕ್ಯಾಂಡಲ್ ವಿಡಿಯೋ ಕೂಡ ಬಯಲಿಗೆ ಬಂದಿದೆ. ಅನೇಕ ಶಾಸಕರ ಮತ್ತು ಸಚಿವರ ಹನಿ ಟ್ರ್ಯಾಪ್ ವಿಡಿಯೋ ಕೂಡ ಬಯಲಿಗೆ ಬಂದಿದೆ. ಆದರೆ ಇದ್ಯಾವುದು ಲೀಕ್ ಆಗಬಾರದೆಂದು ಕೋರ್ಟ್ನಲ್ಲಿ ಸ್ಟೇ ತರಲಾಗಿದೆ. ಬಿಜೆಪಿ ಸರ್ಕಾರವಿದ್ದಾಗ ರಮೇಶ್ ಜಾರಕಿಹೊಳಿ ಅವರ ಸಿಡಿ ಲೀಕ್ ಆಗಿ ರಾಜೀನಾಮೆ ನೀಡಿದ್ರು. ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ರಾಜೀನಾಮೆ ಯಾರೂ ಕೊಟ್ಟಿಲ್ಲ. ಮತ್ತೊಂದೆಡೆ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರರು ಮತ್ತು ಶಾಸಕರು ಆಗಿರುವ ಬಸವರಾಜ ರಾಯ ರೆಡ್ಡಿರವರು ವೇದಿಕೆ ಮೇಲೆಯೇ ಭಾರತದ ಅತ್ಯಂತ ಭ್ರಷ್ಟ ಸರ್ಕಾರ ಎಂದರೆ ಅದು ನಮ್ಮ ಕರ್ನಾಟಕ ಸರ್ಕಾರ ಎಂದು ಎಲ್ಲರ ಮುಂದೆ ಒಪ್ಪಿಕೊಂಡಿದ್ದಾರೆ. ಈ ಸರ್ಕಾರದಲ್ಲಿ ಯಾವ ಕೆಲಸ ನಡೆಯಬೇಕಾದರೂ ಕೂಡ 60% ಕಮಿಷನ್ ನೀಡಲೇಬೇಕೆಂದು ಕೂಡ ತಿಳಿಸಿದ್ದಾರೆ. ಇಷ್ಟೊಂದು ಹಗರಣಗಳ ಬಳಿಕ ಸಿದ್ದರಾಮಯ್ಯನವರು
ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡೋದು ಗ್ಯಾರಂಟಿ. ಇನ್ನು ಅವರು ರಾಜೀನಾಮೆ ನೀಡಿದ ಮೇಲೆ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕಂತ ನೀವು ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.